ಮತ್ತೊಂದು ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಕೂಡ ಶುರುವಾಗಿದೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದಲ್ಲಿ ತಮಿಳುನಾಡಿನ ಸಂಸದ ಇದ್ದಾರೆ ಅಂತ ಹೇಳಿ ನಿನ್ನೆಯಷ್ಟೇ ಗಣಿಧಣಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಸೆಂಥಿಲ್ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಗಣಿಧಣಿ ಮತ್ತೆ ಸಿಡಿದಿದ್ದಾರೆ ಈ ವಿಚಾರವನ್ನ ತಿಳ್ಕೊಂಡು. ಮತ್ತೊಂದು ಕಡೆ ಇಡಿ ತನಿಖೆಯನ್ನ ಕೇಂದ್ರಕ್ಕೆ ಕೊಡಬೇಕು ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರ ಬರೆದಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಕೈವಾಡ, ಆರೋಪ ಪ್ರತ್ಯಾರೋಪ. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್. ಜನಾರ್ದನ್ ರೆಡ್ಡಿ ಶಶಿಕಾಂತ್ ಸೆಂಥಿಲ್ ಮಧ್ಯೆ ಬಿಗ್ ಫೈಟ್. ಶಶಿಕಾಂತ್ ಸೆಂಥಿಲ್ ಸಿಎಎನ್ನ ವಿರೋಧ ಮಾಡಿರುವಂತ, ಎನ್ಆರ್ಸಿನ ವಿರೋಧ ಮಾಡಿರುವಂತ ವ್ಯಕ್ತಿ, ಆರ್ಟಿಕಲ್ 370 ವಿರೋಧ ಮಾಡಿರುವಂತ ವ್ಯಕ್ತಿ. ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ. ವಿದೇಶಿ ಷಡ್ಯಂತ್ರ ಎಂದು ಶಾಸಕ ಭರತ್ ಶೆಟ್ಟಿ ಆರೋಪ. ಅಂದ್ರೆ ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಹುನ್ನಾರ, ಒಂದು ಷಡ್ಯಂತ್ರ ಇದರಿಂದ ಇದೆ. ಮಾಸ್ಟರ್ ಮೈಂಡ್. ಧರ್ಮಸ್ಥಳ ಕೇಸ್ನ ಹಿಂದಿರೋ ಮಾಸ್ಟರ್ ಮೈಂಡೇ ಸಂಸದ ಶಶಿಕಾಂತ್ ಸೆಂಥಿಲ್ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇಷ್ಟೇ ಅಲ್ಲ, ರಾಜಕೀಯ ಜಟಾಪಟಿಯೂ ಜೋರಾಗ್ತಿದೆ. ಎಡಪಂಥೀಯ ಮನೋಭಾವ ಇರೋ ದುಷ್ಟಶಕ್ತಿಗಳ ಕೈವಾಡ ಇದೆಯಂತ ಜನಾರ್ದನ್ ರೆಡ್ಡಿ ಆರೋಪಿಸಿದ್ರು. ಅದೇನು ಅನ್ನೋದನ್ನೇ ಕೇಳಿಸಿಕೊಳ್ಳಿ. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಶಶಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್, ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ಜನಾರ್ದನ್ ರೆಡ್ಡಿ ಆರೋಪ ಬರೀ ಊಹಾಪೋಹ. ರೆಡ್ಡಿ ಆರೋಪಕ್ಕೆ ಸಂಸದ ಶಶಿಕಾಂತ್ ಸೆಂಥಿಲ್ ಕಿಡಿ. ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಬರೀ ಊಹಾಪೋಹ ಅಂತ ಸಂಸದ ಶಶಿಕಾಂತ್ ಸೆಂಥಿಲ್ ಕಿಡಿಕಾರಿದ್ರು. ಈ ರೀತಿ ಆರೋಪ ನೋಡ್ತಿದ್ರೆ ನನಗೆ ನಗು ಬರುತ್ತೆ ಅಂದಿದ್ದಾರೆ. ಇದು ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂತಹ ವಿಷಯಗಳು ಕೇಳುವಾಗ. ನಾನು ರೆಸಿಗ್ನೇಷನ್ ಕೊಟ್ಟು ಆಲ್ಮೋಸ್ಟ್ 6 years ಆಗ್ತಾ ಇದೆ. ನಾನು ಕಂಪ್ಲೀಟ್ಲಿ ಬೇರೆ ಪೊಲಿಟಿಕಲ್ ಫಾರ್ಮೇಷನ್ ಅಲ್ಲಿ ಇದ್ದೀನಿ. ಈ ಟೈಮಿಗೆ ಬಂದು ಇಂಥವೆಲ್ಲ ಹೇಳುವುದು ಇಟ್ ಇಸ್ ನಾಟ್ ರೈಟ್. ಅಂಡ್ ಖಂಡಿತ ಒಬ್ಬ ರಾಜ್ಯ ಸರ್ಕಾರಕ್ಕೆ ಯಾರು ಕೂಡ ಏನು ಹೇಳಕ್ ಆಗೋದಿಲ್ಲ. ನಾನು ಆಧಾರ ಇಲ್ಲದೆ ಮಾತನಾಡ್ತಿಲ್ಲ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಮತ್ತೆ ಸ್ಪಷ್ಟನೆ ಕೊಟ್ಟರು. ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ನಾನು ಹೇಳಬೇಕು ಅಂತಂದರೆ, ಯಾವುದೇ ಆಧಾರಗಳಿಲ್ದಂಗೆ, ಯಾವುದೇ ರಿಲೇಬಲ್ ಸೋರ್ಸಸ್ ಇನ್ಫಾರ್ಮೇಷನ್ ಇಲ್ದಂಗೆ ಹೇಳುವಂಥ ವ್ಯಕ್ತಿ ನಾನಲ್ಲ. 100ಕ್ಕೆ 100 ಈ ನಮ್ಮ ಧರ್ಮಸ್ಥಳ ಒಂದು ವಿಚಾರದಲ್ಲಿ. ಯಾಕೆಂದರೆ ಒಬ್ಬ ಶಶಿಕಾಂತ್ ಸೆಂಥಿಲ್ ಅಂತಂದರೆ ಅವರು ಸಿಎಎನ್ನ ವಿರೋಧ ಮಾಡಿರುವಂಥವ್ರು, ಎನ್ಆರ್ಸಿನ ವಿರೋಧ ಮಾಡಿರುವಂಥ ವ್ಯಕ್ತಿ, ಆರ್ಟಿಕಲ್ 370 ವಿರೋಧ ಮಾಡಿರುವಂಥ ವ್ಯಕ್ತಿ, SDPI ಸಭೆಗಳಲ್ಲಿ ಹೋಗಿ ಭಾಗಿಯಾಗಿ ಹಿಂದೂ ಸಮಾಜವನ್ನು, ಹಿಂದೂ ಸಮಾಜದಿಂದನೇ ಈ ದೇಶ ಒಂದು ವಿನಾಶದ ಹಂಚಿಗೆ ಹೋಗುತ್ತೆ ಅಂಥೇಳಿ ಸಾರ್ವಜನಿಕ ಒಂದು ಸಭೆಗಳಲ್ಲಿ ಅವ್ರು ಮಾತಾಡಿರುವಂಥ ವಿಡಿಯೋಗಳು ಕೂಡ ನಮ್ಮ ಕಣ್ಮುಂದೆನೇ ಇರುವಂಥದ್ದು. ಇದಿಷ್ಟೇ ಅಲ್ಲ, ಧರ್ಮಸ್ಥಳ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆಯಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಗಂಭೀರ ಆರೋಪ ಮಾಡಿದ್ದಾರೆ. ಸಾವಿರಾರು ಹೆಣಗಳನ್ನು ಹೂತಿಟ್ಟಿದ್ದಾರೆ ಅನ್ನುವಂತಹ ಸಮೀರ್ ಅನ್ನುವಂಥ ವ್ಯಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅದನ್ನು ಹಾಕಿ ಯೂಟ್ಯೂಬಲ್ಲಿ ಲೈಕ್ಸ್ ಮೂಲಕ ದುಡ್ಡು ಮಾಡಿದ್ದಾನೆ, ಮಾನಿಟೈಸೇಷನ್ ಮಾಡಿ ಒಂದು ನೆರೇಟಿವನ್ನು ಬಿಲ್ಡಪ್ ಮಾಡಿದರು. ಇಡೀ ಒಂದು ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಅಲ್ ಜಜೀರಾ ಅಂತ ಚಾನೆಲ್ಸು, BBC ಅಂತ ಚಾನೆಲ್ಸು, ಜಪಾನ್ನಲ್ಲಿರುವಂಥ ಕೆಲವು ಚಾನಲ್ಸು, ಪಾಕಿಸ್ತಾನಲ್ಲಿರುವಂಥ ಕೆಲವು ಚಾನಲ್ಸ್ನಲ್ಲಿ ಸಹ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ ಅಂತೆ. ಅಂದರೆ ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಹುನ್ನಾರ, ಒಂದು ಷಡ್ಯಂತ್ರ ಇದರಿಂದ ಇದೆ. ವಿದೇಶದಿಂದ ಫಂಡಿಂಗ್ ಆರೋಪ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವರಿಗೆ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರ ಬರೆದಿದ್ದಾರೆ. ಇಡಿ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಈಗ ಅಪಪ್ರಚಾರಗಳು ಯೂಟ್ಯೂಬ್ಗಳ ಮೂಲಕ ಪ್ರಚಾರಕ್ಕೆ ಬಂದಿರುವಂಥ ವಿಚಾರಗಳು, ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ಲಘುವಾಗಿ ಮಾತನಾಡುವಂಥದ್ದು, ಆ ದೇವಸ್ಥಾನದ ಬಗ್ಗೆ ಅಗೌರವವಾಗಿ ನಡೆದುಕೊಳ್ಳುವಂಥದ್ದು, ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ
ಯೂಟ್ಯೂಬರ್ಗಳು ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ನನ್ನ ಪತ್ರ ಗೃಹ ಮಂತ್ರಿಗಳಿಗೆ ನಾನು ಬರೆದಿದ್ದೆ. ಬಿಜೆಪಿ ನಾಯಕರ ಆರೋಪವನ್ನ ತಳ್ಳಿ ಹಾಕಿದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಿಜೆಪಿ ಕೇವಲ ರಾಜಕೀಯ ಮಾಡ್ತಿದೆಯಂತ ಬೆಂಕಿಯುಗಳಿದ್ರು. ಇದರಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ ಬಿಜೆಪಿ ಅವರೇ, ನಿಮಗೆ ಬೇರೆ ರಾಜಕೀಯ ಮಾಡಕ್ ನಿಮ್ಗೆ ತಾಕತ್ತಿಲ್ಲ. ಅದರಿಂದ ಹೋಸರಿ ಎಷ್ಟು ಕಮ್ಮಿ ಬಂದಿದ್ರೆ ಹಿಂದುತ್ವ ಮಾಡಿ ಹರೀಶ್ ಶಾ ಮತ್ತು ಯಾರೋ ಹರೀಶ ಕೊಲೆ ಇನ್ನೊಂದು ಕೊಲೆ ಅಂತ ಹೇಳ್ಕೊಂಡು ಭಾಳ ಬಿಂಬಿಸ್ಕೊಂಡು ಹೋದ್ರು. ನೀವು ಬಂದಿರೋದು 66 ಸೀಟಿ ಬಂದಿದ್ದೀರಿ, ಮತ್ತೆ ಅದು ಹಿಂದುತ್ವ ಅಂತ ಬಿಂಬಿಸ್ಕೊಳಕ್ ಹೋಗಬೇಡಿ. ಅದು ನಿಮ್ಮ ಅಸ್ತಿತ್ವಕ್ಕೆ ಕಳಂಕ ಶುರುವಾಗುತ್ತೆ, ನಿಮ್ಮ ಪಕ್ಷದ ಮತ್ತೆ ಹಿನ್ನಡೆ ಆಗುತ್ತೆ, ನೆನ್ಪಿಡ್ಕೊಳ್ರಿ. ಅದಕ್ಕೂ ಹೇಳಿದ್ರು ಧರ್ಮಸ್ಥಳನ ಮುಜರಾಯಿ ಬರೀತಾರಂತ ಮೊನ್ನೆ ಕೂಗಾಡ್ತಿದ್ರು. ಯಾವ ಕಾರಣಕ್ಕೂ ಧರ್ಮಸ್ಥಳನ ಮುಜರಾಯಿ ಮಾಡುವಂಥ ಪ್ರಶ್ನೆ ಇಲ್ಲ. ಅವರೇ ಕಟ್ಟಿರುವಂಥ ಸಂಸ್ಥೆ, ಅವರೇ ನಡೆಸುವಂಥ ಸಂಸ್ಥೆಗೆ ಅವರಿಗೆ ಹಕ್ಕಿದೆ. ಹಾಗಾಗಿ ಆ ಥರ ಭಾವನೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲ, ನಿಮ್ಮಲ್ಲಿದೆ. ನಿಮ್ಮಂಥ ದುರಾಳರಿಂದ ಆಗುತ್ತೀವಲ್ಲ ಅಂತ ಹೇಳ್ತೀನಿ ಇವತ್ತು. ಧರ್ಮಸ್ಥಳದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಲಾಗಿದೆಯಂತ ಯೂಟ್ಯೂಬರ್ಗಳ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಹಿಂದೂ ಪರ ಸಂಘಟನೆ ಮುಖಂಡ ತೇಜಸ್ ಎ ಗೌಡ ಇಡಿ ತನಿಖೆಗೆ ದೂರು ಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವೂ ಬಿಜೆಪಿ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.